ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ವೀಡಿಯೋ ಮಾಡಿ ತುಂಬ ದಿನಗಳೇ ಆಗಿತ್ತು. ಏಕೆ ಅಂತಂದರೆ ನಮ್ಮ ತಾಯಿ ಮನೆಯಿಂದ ನನ್ನ ಗಂಡನ ಮನೆಗೆ ಬಂದೆ ಮಗು ಕರ್ಕೊಂಡು. ನನ್ನದು 5 ತಿಂಗಳು ಬಾಣ್ತನ ಮುಗೀತು. ಹಾಗಾಗಿ ನನ್ನ ಗಂಡನ ಮನೆಗೆ ಬಂದೆ. ಕೆಲಸ ಮನೆ ಕ್ಲೀನಿಂಗು ಅದು ಇದು ಅಂತ ಹೇಳಿ ತುಂಬ ಬ್ಯುಸಿಯಾಗಿಬಿಟ್ಟೆ. ಹಾಗಾಗಿ ವೀಡಿಯೋಗಳೇ ಮಾಡೋದಕ್ಕಾಗಲಿಲ್ಲ. ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಈಗಂತೂ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಹೇಳೋದಕ್ಕೇ ತುಂಬ ಕಷ್ಟ ಆಗುತ್ತೆ. ಎಷ್ಟೇ ಕಷ್ಟ ಆದರೂ ನಾವು ಮಾಡೋ ಕರ್ತವ್ಯ ಮಾಡಲೇಬೇಕಲ್ವ. ಹಾಗಾಗಿ ಬೆಳಿಗ್ಗೆನೇ ಮಗ ಸ್ಕೂಲ್ಗೆ ಹೋಗುವಷ್ಟರಲ್ಲಿ ಅವನಿಗೆ ತಿಂಡಿ ಮಾಡಿಕೊಡ್ಬೇಕು ಅಂತೇಳಿ ಈರುಳ್ಳಿ ಮತ್ತು ಸೊಪ್ಪುಗಳಿತ್ತು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಎಲ್ಲನೂ ಈರುಳ್ಳಿ ಎಲ್ಲ ತುರಿದಾಕಿ ಈ ರೀತಿ ರೊಟ್ಟಿ ಟೈಪ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಹಾಕಿ ಕಲಿಸ್ಕೊಂಡೆ. ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಅಕ್ಕಿ ಹಸಿಟ್ಟು, ಸ್ವಲ್ಪ ಗೋಧಿ ರವೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡೆ. ತುಂಬ ಸ್ಮೂತಾಗಿ ಬರುತ್ತೆ ಅಂತೇಳಿ ನೋಡೋಣ ಯಾವ ರೀತಿ ಬರುತ್ತೆ. ಮೊದಲನೇ ಸಾರಿ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿ ಹಾಗೆ ಮಾಡಿದೆ. ಆದರೂ ತುಂಬ ಚೆನ್ನಾಗಿ ಬಂತು. ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು. ಹೇಗೆ ಅಂತ ಅಂದರೆ ಇದರಲ್ಲಿ ಸೊಪ್ಪು ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತ ಹೇಳಿ ತಿಂತಾರೆ. ನೋಡಿ ಈ ರೀತಿ ಸ್ಮೂತಾಗಿ ಬಂತು. ನಾನಂತೂ ಹೇಗೆ ಬರುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೆ, ಅದರಂತೂ ತುಂಬ ಚೆನ್ನಾಗಿ ಬಂತು. ತುಂಬ ಸ್ಮೂತಾಗೂ ಇದೆ. ವಯಸ್ಸಾದವ್ರಿಗೂ ಕೂಡ ತಿನ್ಬೋದು, ಹಲ್ಲಿಲ್ಲದೆ ಇರೋರು ಕೂಡ. ಹಾಗಾಗಿ ತುಂಬ ಸ್ಮೂತಾಗಿ ಬಂತು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ. ಹಾಗಾಗಿ ಇಲ್ಲೇ ನಮ್ಮನೆ ಹತ್ರನೇ ರಾಮಫಲದ ಮರ ಇದೆ. ಇದು ತುಂಬ ಅಲ್ಲೇ 3-4 ವರ್ಷ ಆಯಿತು ಕಾಯಿ ಬಿಡೋಕ್ಕೆ ಶುರು ಮಾಡಿ. ಈ ವರ್ಷ ಅಂತೂ ಸ್ವಲ್ಪ ಕಮ್ಮಿ ಕಾಯಿ ಬಿಟ್ಟಿದೆ. ಹೇಗೆ ಅಂತ ಅಂದರೆ ರೋಡಿಗೆ ಎಲ್ಲ ಬಾಗ್ಬಿಟ್ಟಿತ್ತು ಮರ. ಅದನ್ನು ಏನು ಮಾಡಿದ್ರು ನಮ್ಮ ಮನೆಯವರು ರೋಡಿಗೆ ಹೋಗೋರು ತಿರುಗಾಡೋರಿಗೆಲ್ಲ ತಲೆಗೆ ಹೊಡೆಯುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಳಗಡೆ ಇದ್ದ ರೆಂಬೆಗಳನ್ನೆಲ್ಲ ಕಟ್ ಮಾಡಿಬಿಟ್ರು. ಈಗ ಮೇಲಕ್ಕೆ ಹೋಗಲಿ ಅದು ಅಂತೇಳಿ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಮೊದಲೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬಿಡ್ತಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಏಕೆಂದರೆ ಸ್ವಲ್ಪ ಕಟ್ ಮಾಡಿದಾರಲ್ಲ, ಅದಕ್ಕಾಗಿ ಈಗ ಸ್ವಲ್ಪ ಕಮ್ಮಿ ಬಿಟ್ಟಿದೆ. ಹಣ್ಣಂತೂ ತುಂಬ ಟೇಸ್ಟಾಗಿರುತ್ತೆ. ಇದು ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಅಂತ 3 ಇದೆ. 3ನೂ ಒಂದೇ ಕಡೆನೇ ನೆಡಬೇಕಂತೆ. ಅದು ರಾಮ, ಲಕ್ಷ್ಮಣ, ಸೀತೆ ಇದ್ದಾಗೆ ಅಂತ ಹೇಳ್ತಾರೆ. ನಾನಂತೂ ರಾಮಫಲ ಮತ್ತು ಸೀತಾಫಲ ತಿಂದಿದ್ದೀನಿ. ಲಕ್ಷ್ಮಣ ಫಲ ಇನ್ನೂ ತಿಂದಿಲ್ಲ. ಯಾರು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ತಿಂದಿರೋರಿದ್ದರೆ. ಹಾಗೆ ಒಂದು ನಿಂಬೆ ಸಸಿನೂ ಕೂಡ ಹುಟ್ಟಿದೆ. ಇಲ್ಲಿ ಒಂದು ಅವರೆ ಗಿಡ ಸಸಿನೂ ಕೂಡ ಹುಟ್ಟಿದೆ. ಅದನ್ನೇ ಹುಟ್ಟಿದೆ. ಈ ಮರನೂ ಕೂಡ ನಾವೇನು ತಂದೇನು ನೆಟ್ಟಿಲ್ಲ. ಹಾಗೆ ಎಲ್ಲೋ ಏನೋ ಬಂದು ಯಾರು ತಿಂದು ಹಾಕಿದ್ದೇನೋ ಅದೇನೇ ಹುಟ್ಟಿತ್ತು. ತುಂಬ ಚೆನ್ನಾಗೇ ಬೆಳೀತು. ಹಾಗಾಗಿ ನಮ್ಮ ಮನೆಯವರು ಕೂಡ ಡ್ರಮ್ ಕೂಡ ತೊಗೊಂಡು ಬಂದರು. ಇನ್ನಂತೂ ನೀರು ಜಾಸ್ತಿ ಬೇಕು, ಸ್ವಲ್ಪ ಏನಕ್ಕೂ ಸೇರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು 1000 ಲೀಟ್ರ್ ಡ್ರಮ್ ತಂದುಬಿಡೋಣ ಅಂತ ಹೇಳಿಬಿಟ್ಟು ಡ್ರಮ್ನೂ ಕೂಡ ತೊಗೊಂಡು ಬಂದಿಟ್ಟಿದ್ದಾರೆ. ಅದಕ್ಕಿನ್ನ ಕೂರಿಸಿಲ್ಲ, ಅದು ಪೈಪ್ಲೈನ್ ಮಾಡಬೇಕು. ಹಾಗಾಗಿ ಪೈಪ್ಲೈನ್ ಮಾಡೋರು ಬಂದಿಲ್ಲ. ಹಾಗಾಗಿ ಅದನ್ನು ಕೂಡ ಕೂರಿಸ್ಬೇಕು, ಇನ್ನು ಕೂರಿಸಿಲ್ಲ. ನೆಕ್ಸ್ಟು ಏನಪ್ಪ ಅಂದರೆ ವಾಷಿಂಗ್ ಮಿಷಿನು ಕೂಡ ತೊಗೊಂಡು ಬಂದಿದ್ದೀವಿ. ಇದು ಕಮ್ಮಿದು, ಸಿಂಪಲ್ಲಾಗಿರೋದು ಅಂತ 9 kg ಎಲ್ಲ ಫಿಕ್ಸ್ ಇದೆ. ಇಲ್ಲೇ ನಾರ್ಮಲ್ಲು ಎಷ್ಟು ಟೈಮಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇದಕ್ಕೆ. ಇನ್ನೂ ನಾನು ಇದನ್ನು ಒಂದು ಸಾರಿನೂ ವಾಶ್ ಮಾಡಲಿಕ್ಕೆ ಅಂತ ಹಾಕಿಲ್ಲ. ನೋಡಿದ್ದಕ್ಕಂತೂ ತುಂಬ ಚೆನ್ನಾಗಿದೆ. ಬಟ್ ಬಟ್ಟೆ ಎಲ್ಲ ಹೇಗೆ ವಾಶ್ ಮಾಡುತ್ತೆ ಅಂತ ನೋಡೋಣ. ಒಳಗಡೆನೂ ತುಂಬ ಪ್ಲೇಸಸ್ ಚೆನ್ನಾಗಿದೆ. ಬಟ್ಟೆ ಎಲ್ಲ ಹೇಗೆ ವಾಶ್ ಮಾಡುತ್ತೆ ಅಂತ ಒಂದು ಸಾರಿ ನೋಡಬೇಕು. ನೋಡೋಣ ಹೇಗೆ ವಾಶ್ ಮಾಡುತ್ತೆ. ಒಂದು ಸಾರಿ ಕ್ಲೀನಾಗಿ ವಾಶ್ ಎಲ್ಲ ಆಯಿತು ಅಂತ ಅಂದರೆ ಒಮ್ಮೆ ನಿಮಗೂ ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ಟೋಟಲಾಗಿ ಈ ಥರ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಲುಕ್ಕು ಕೂಡ. ಬಟ್ಟೆ ರಾಶಿ ಅಂತೂ ಆಗಿನಿಂದ ನಾವು ಬಟ್ಟೆನೇ ವಾಶ್ ಮಾಡಿಲ್ಲ 4-5 ದಿವಸದಿಂದ. ಬೆಡ್ಶೀಟ್ಗಳಾಗಿರ್ಬೋದು, ನಮ್ಮ ಮನೆಯವ್ರ ಬಟ್ಟೆ, ನಮ್ಮ ಬಟ್ಟೆ, ಮಗು ಬಟ್ಟೆ, ನನ್ನ ಮಗನ ಬಟ್ಟೆ ಎಲ್ಲ ತುಂಬ ಇದೆ. ನಾವು ಪಾಲ್ಗೆ ಅಂತ ಬೇರೆಯವರ ಜಮೀನಲ್ಲಿ ಭತ್ತ ಹಾಕಿದ್ವಿ ಈ ಸತಿ. ಆಗ ಅದು ಕೂಡ ಪಾಲು ಇಷ್ಟು ಬಂದಿದೆ ನಮಗೆ. ಒಂದನ 8ರಿಂದ 10, 12, 13 ಮೂಟೆ ಏನೋ ಇದ್ದಾವೆ. ಇಷ್ಟು ಬಂದಿದೆ. ನಮಗಂತೂ ಸಾಕು. ಓಕೆ, ಥ್ಯಾಂಕ್ ಯು. ಇಷ್ಟು ವಿಡಿಯೋ ನೋಡಿ ತುಂಬ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.